ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಪುರಂಜನ್ ಮಾವ ಹೇಳಿದ್ದೆಲ್ಲ ನಿಜ. ನಾನು ನನ್ನ ಮನೆ ಹತ್ರ ಕೆಲವ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ. ಬಾರ್ಬರಿ ಗುರುಗಳು ಬರ್ತಿದಾರಂತೆ. ಅವ್ರು ಬರಕ್ಕೂ ಮುಂಚೆ ಮೇಲ್ನವರೆಲ್ಲ ಸೇರ್ಕೊಂಡು ಊರಲ್ಲಿರೋ ಅವ್ರ ಶತ್ರುಗಳನ್ನೆಲ್ಲ ಹುಡುಕಿ ಹೊಡೆಯಕ್ ಶುರು ಮಾಡಿದ್ದಾರೆ. ಹೌದು ರಾಮ್ಜಿ, ಪಾಪ ಕುಲಕರ್ಣಿಗೆ ಜೀವ ಹೋಗೋ ತರ ಹೊಡೆದಿದ್ದಾರೆ. ಮತ್ತೆ ಒಬ್ಬ ಕೂಡ ತಡೆಯಕ್ ಬಂದಿಲ್ವಂತೆ. ಈ ವಿಷಯದಲ್ಲಿ ಪೊಲೀಸ್ ಅವ್ರಿಗೂ ಏನು ಮಾಡಕ್ಕಾಗಿಲ್ಲ. ಎಲ್ಲ ಯೋಚನೆ ಮಾಡಿದ್ದಾರೆ ಅನ್ಸುತ್ತೆ. ಹೌದು, ಕುಲಕರ್ಣಿನೇ ಅವರ ಮೊದಲ ಗುರಿ, ಎರಡನೇ ಗುರಿನೇ ನೀವು. ರಾಮ್ಜಿನೇ ಯಾಕೆ ಅಂತ ಕೇಳಬೇಡಿ, ಕಾರಣ ಏನು ಅಂತ ನಿಮ್ಗೆ ಗೊತ್ತೇ ಇದೆ. ಧ್ರುವ, ಏನ್ ಮಾಡ್ತಿದ್ಯಾ? ಬಾಲಣ್ಣ, ಪುರಂಜನ್ ಮಾವ ಹೇಳಿದ್ರಲ್ಲೂ ನಿಜ ಇದೆ. ಪರೇಶ ಮಾವ ಆದ್ಮೇಲೆ ಮೇಲ್ನವರೆಲ್ಲ ಸೇರ್ಕೊಂಡ್ ಮಾಡೋ ಎರಡನೇ ಬೇಟೆನೆ ರಾಮ್ಜಿ ಚಿಕ್ಕಪ್ಪ. ಅದಕ್ ನಾನ್ ಕಾರಣ ಆಗೋಗ್ಬಿಡ್ತೀನಿ. ಹಂಗೆಲ್ಲ ಅಲ್ಲಿ ಬಾರ್ಬರಿ ಗುರುಗಳು ಬಂದಿದ ತಕ್ಷಣನೇ ಎಲ್ಲದಕ್ಕಿಂತ ಮೊದಲು ನನ್ನ ವಿಷಯನೇ ಹೇಳ್ತಾರೆ. ಆ ಬಾರ್ಬರಿ ಗುರುಗಳು ಜನರನ್ನ ಎತ್ಕಡ್ತಾರೆ. ಆಗ ಅವರು ಚಿಕ್ಕಪ್ಪನ ಮೇಲೆ ನಿಮ್ ಮೇಲೆ ತಿರುಗಿ ಬೀಳ್ತಾರೆ. ಇದೆಲ್ಲ ಆಗೋಕ್ಕಿಂತ ಮುಂಚೆ ನಾನು ಬೊಂಬೈಗೆ ಹೊರಟ್ಬಿಡ್ತೀನಿ. ಧ್ರುವ, ಈ ರೀತಿ ದಾಳಿಗಳು ನಮ್ಮಲ್ಲಿ ನಡೀತಾನೆ ಇರುತ್ತೆ. ಹೇಗೋ ನಿಭಾಯಿಸ್ಕೋತೀವಿ. ಧ್ರುವ, ಹೋಗ್ಬೇಡ. ನಿನಗ್ ಯಾಕಿದೆಲ್ಲ ಅರ್ಥ ಆಗ್ತಿಲ್ಲ. ಅವ್ರಿಗೊಂದ್ ಕಾರಣ ಬೇಕಷ್ಟೇ. ಆ ಕಾರಣ ನಾನು. ಅವ್ರ ಹಿಂದೆ ಬಾರ್ಬರಿ ಗುರುಗಳು ಇರ್ತಾರೆ. ನೀನ್ ಅರ್ಥ ಮಾಡ್ಕೋ. ಏನ್ ಬೇಕಾದ್ರೂ ಆಗ್ಬೋದು. ಈಗೀಗ ತಾನೇ ನಿನ್ನ ಆರೋಗ್ಯ ಚೇತರಿಸ್ಕೋತಿದೆ. ಆಗ್ಲೇ ಬೊಂಬೈಗೆ ಹೋಗ್ತೀನಿ ಅಂತಿದ್ಯಾ. ಇನ್ನೂ ಜನ ಬೊಂಬೈಯಿಂದ ಊರ್ ಕಡೆ ಬರ್ತಾನೆ ಇದ್ದಾರೆ. ಬಾಲಣ್ಣ, ನಾನ್ ಮೊದ್ಲು ಹೊರಡ್ತೀನಿ. ನಂಗೆ ಯಾವ ತೊಂದರೆನೂ ಆಗಲ್ಲ. ನೀವೆಲ್ಲ ಸೇರಿ ನನ್ನನ್ನ ಸಾವಿನ ದವಡೆಯಿಂದ ಪಾರ್ ಮಾಡಿದೀರಾ. ನೀನ್ ಹೋಗೋದ್ರಿಂದ ಏನೂ ವ್ಯತ್ಯಾಸ ಆಗಲ್ಲ. ವ್ಯತ್ಯಾಸ ಆಗತ್ತೆ ಭೀಮಾ. ಇಷ್ಟ ದಿನ ಅವರು ನಿಮಗ್ ಮಾತ್ರ ತೊಂದರೆ ಕೊಡ್ತಿದ್ರು. ನಾನೇನಾದ್ರೂ ಇಲ್ಲೇ ಇದ್ರೆ ಅವ್ರು ನಿಮಗೆ ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮಪ್ಪನೇ ನಿಮ್ ವಿರುದ್ಧ ಜನರನ್ನ ಎತ್ಕಾಡ್ತಾರೆ. ಅಪ್ಪ ಅಮ್ಮನೊಂದ್ಸಲ ಬೇಡ ಬೇಡ, ನನ್ ಕೇಳಕ್ ಹೋದ್ರೆ ಹೋಗ್ಬೇಡ ಅಂತಾನೆ ಹೇಳ್ತಾರೆ. ನೀನೇ ಆಮೇಲೆ ಹೇಳ್ಬಿಡು. ನನ್ನಿಂದ ನಿಮ್ಗೆಲ್ಲ ಯಾವುದೇ ರೀತಿಲೂ ತೊಂದರೆ ಆಗೋದ್ ನನಗಿಷ್ಟ ಇಲ್ಲ. ಈ ವಿಷಯದಲ್ಲಿ ನಾನ್ ನಿಮ್ ಯಾರ ಮಾತು ಕೇಳಲ್ಲ ಅಷ್ಟೇ. ನಾನ್ ತೀರ್ಮಾನ ಮಾಡಾಗಿದೆ. ಯಾವುದೇ ಕಾರಣಕ್ಕೂ ಅದನ್ನ ಬದಲಾಯಿಸಲ್ಲ. ಧ್ರುವ, ಧ್ರುವ, ಹೋಗ್ಬೇಡ. ಸರಿ ಧ್ರುವ, ಸ್ಟೇಷನ್ ತನಕ ನಿನ್ನ ಬಿಡಕ್ಕೆ ನಾನು ಕೂಡ ಬರ್ತೀನಿ. ಭೀಮಾ, ನೀನ್ ಅಮ್ಮಂಗೆ ಸ್ವಲ್ಪ ಆದ್ಮೇಲೆ ಹೇಳು. ಅಷ್ಟರಲ್ಲಿ ಬೊಂಬೈಗೆ ರೈಲ್ ಹೊರಟ್ಬಿಡ್ಲಿ, ಸರಿನಾ? ಧ್ರುವ, ನೀನ್ ಹುಷಾರು ಕಣೋ. ನೀನು ಕೂಡ ನಿಮ್ ಮನೆಯವ್ರನ್ನೆಲ್ಲ ನೀನು ಚೆನ್ನಾಗಿ ನೋಡ್ಕೋ. ಸರಿ, ನಾನಿನ್ನು ಹೋಗ್ತೀನಿ. ನೀನು ಹೋಗು, ಇಲ್ಲಂದ್ರೆ ಚಿಕ್ಕಮ್ಮ ಬರ್ತಾಳೆ. ನಡಿದ್ರುವ. ಧ್ರುವ, ನಮ್ ರಕ್ಷಣೆಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತಿದ್ಯಾ. ಈ ತ್ಯಾಗನ ನನ್ನ ಜೀವನ ಪೂರ್ತಿ ಮರೆಯಲ್ಲ.
ಬಾರ್ಬರಿ ಗುರುಗಳಿಗೆ 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 ಬಾರ್ಬರಿ ಗುರುಗಳಿಗೆ. ಸದ್ಯ ಧ್ರುವ ಬೊಂಬೈಗೆ ಹೊರಟ, ಸ್ವಲ್ಪ ದಿನ ಆಗ್ಲಿ ನಾನು ಬೊಂಬೈಗೆ ಹೋಗ್ತೀನಿ ಬ್ರಿಟಿಷ್ ಬ್ಯಾಂಡ್ ನಲ್ಲಿ ನುಡ್ಸೋದಿಕ್ಕೆ. ಬಾರ್ಬರಿ ಗುರುಗಳಿಗೆ ಬಾರ್ಬರಿ ಗುರುಗಳಿಗೆ ಬಾರ್ಬರಿ ಗುರುಗಳಿಗೆ ಬಾರ್ಬರಿ ಗುರುಗಳಿಗೆ ಬಾರ್ಬರಿ ಗುರುಗಳಿಗೆ ಬಾರ್ಬರಿ ಗುರುಗಳಿಗೆ. ಅಯ್ಯೋ ನಿನ್ನ ಏ ಬಾಲ, ಏನೋ ಮಾಡ್ತಿದ್ಯಾ ಇಲ್ಲಿ? ಗುರುಗಳು ಬರ್ತಿರೋದು ಗೊತ್ತಿದೆ ತಾನೆ? ಹೋಗಾಚೆ ಹೋಗ. ಲಾಠಿ ಯಾಕೆ ಹೊಡಿತಿದ್ದೀರಾ? ಹೋಗ್ತಿದ್ದೀನಿ ತಾನೆ. ಹೋಗತ್ಲಾಗೆ ದಡ್ಡ ಶಿಖಮಣಿ ಪಾಪಿ ದಾರಿಗಡ್ಡ ಬರ್ತಾರೆ. ಯಾರಿವನು? ಗುರುಗಳೇ, ಈ ಹುಡುಗನೇ ಅವನು. ನಮ್ಗೆ ತೊಂದರೆ ಕೊಟ್ಕೊಂಡು ಇಡೀ ಊರಿನ ವಾತಾವರಣನೇ ಹಾಳು ಮಾಡ್ತಿರೋ ಕುಟುಂಬದವನು. ಹೊಡ್ದು ಹಾಕಿ ಅವನ್ನ. ಒಂದು ಬಟ್ಟೆನ ಅವನ ಮೈ ಮೇಲೆ ಹಾಕಿ ಅವನ ಸ್ಪರ್ಶ ಕೂಡ ಆಗ್ಬಾರ್ದು ನನಗೆ. ಧ್ರುವ ಬೊಂಬೈಗೆ ಹೊರಟ್ಬಿಟ್ನ? ಅವನನ್ನ ಬಿಡಕ್ ಬಾಲ ಹೋಗಿದಾನ? ಹೌದಮ್ಮ, ಅವನ್ಗೆ ಭಯ ಇತ್ತು. ಅವನಿಂದಾಗಿ ಮೇಲ್ನೋರು ನಮಗ್ ತೊಂದರೆ ಕೊಡ್ಬೋದು ಅಂತ. ಅವನೇ ಇಲ್ಲಿಲ್ಲ ಅಂದ್ರೆ ಬಹುಶಃ ಅವ್ರು ನಮಗ್ ಕಡಿಮೆ ತೊಂದರೆ ಕೊಡ್ಬೋದು. ಇಷ್ಟು ದೊಡ್ಡ ವಿಷಯನ ಈಗ ಹೇಳೋದ ಭೀಮಾ? ಅಮ್ಮ, ಧ್ರುವನೇ ಬೇಡ ಅಂದಿದ್ದು. ಅವನಿಗೆ ಭಯ ಇತ್ತು, ಅವನನ್ನ ನಾವು ಕಳ್ಸೋದಿಲ್ಲ ಅಂತ. ಆದ್ರೂ ಇದ್ಯಾಕೋ ಸರಿ ಕಾಣಿಸ್ತಿಲ್ಲ. ಈಗ ತಾನೇ ಪ್ಲೇಗ್ ಕಮ್ಮಿ ಆಗಿದೆ, ಆಗ್ಲೇ ಹೊರಟ್ಬಿಟ್ನ. ಇನ್ನೂ ಪೂರ್ತಿ ಗುಣ ಕೂಡ ಆಗಿಲ್ಲ ಅವನು. ಭೀಮಾ, ಇದನ್ನ ನಾವು ಕೂಡ ಅವನಿಗೆ ತಿಳಿಸಿ ಹೇಳಿದ್ವಿ, ಆದ್ರೆ ಅವನಿಗೆ ಅವಂದೇ ಹಠ. ದೊಡ್ಡೋರ್ ಮಾತ್ ಕೇಳೋ ಮಕ್ಳಲ್ವಾ ನೀವು? ಎಲ್ರು ನಿಮ್ ಮನ್ಸಿಗೆ ಬಂದಿದ್ ಮಾಡೋರೆ. ಧ್ರುವ ಒಬ್ಬ ಸರಿ ಇದ್ದ, ಅವನನ್ನು ನಿಮ್ ದಾರಿಗೆ ಹೇಳ್ಕೊಂಡ್ರಿ ಅಷ್ಟೇ. ಅಮ್ಮ, ಬಾಲ ಬರ್ಲಿ ಇರು, ಮಾಡ್ತೀನಿ. ಹೇಳ್ದೆ ಕೇಳ್ದೆ ಸ್ಟೇಷನ್ ತನಕ ಹೋಗಿದ್ದೇನೆ. ಯಾವಾಗ ಬರ್ತಾನೆ? ಬರ್ತಾ ಇರ್ಬೋದಮ್ಮ. ಅವ್ನ್ ಹೋಗಿ ತುಂಬಾ ಹೊತ್ತಾಯ್ತು.
ಅದಕ್ಕೆ ಚಿಂತೆ ಮಾಡ್ಬೇಡಿ, ಬರ್ತಾನೆ ಬಿಡಿ. ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತು ತಾನೆ. ಅಯ್ಯೋ, ಎಲ್ಲಿಗೆ ಹೊರಟ್ರಿ? ಪುರಂಜನ್ ಮಾವ ಆಗ್ಲೇ ಹೇಳಿ ಹೋದ್ರು ತಾನೆ. ನಿಮ್ಗೆ ಯಾರಿಗೂ ಪರಿಸ್ಥಿತಿನೇ ಅರ್ಥ ಆಗ್ತಿಲ್ವಾ? ಅಮ್ಮ, ನಾವ್ ಹೆದರ್ಕೊಂಡ್ ಶಾಲೆಗೆ ಹೋಗ್ಲಿಲ್ಲ ಅಂದ್ರೆ ನಾವ್ ಯಾವತ್ತೂ ಓದಕ್ಕೆ ಆಗಲ್ಲ. ಇಷ್ಟಕ್ಕೆಲ್ಲ ಯಾಕೆ ಹೆದರ್ಕೋಬೇಕು? ಪ್ಲೇಗ್ಗಿಂತ ಕೆಟ್ಟ ಪರಿಸ್ಥಿತಿ ಇಲ್ವಲ್ಲ. ಪ್ಲೇಗ್ಗೆ ಹೆದರ್ಲಿಲ್ಲ, ಇನ್ನ ಬೇರೆ ಯಾವ್ದಕ್ಕೆ ಹೆದರ್ಕೋಬೇಕು? ಬೇಡದೇ ಇರೋದಕ್ಕೆಲ್ಲ ವಾದ ಮಾಡಕ್ ಇಷ್ಟ ಇಲ್ಲ ನಂಗೆ. ಶಾಲೆಗೆಲ್ಲ ಹೋಗೋ ಆಗಿಲ್ಲ ಅಷ್ಟೇ. ಆದ್ರೆ ಅಮ್ಮ, ಸರಿ ಶಾಲೆಗೆ ಹೋಗ್ಬೇಕು ತಾನೆ, ಅಲ್ಲಿ ಹೋಗಿ ಕೂತ್ಕೋ. ಬಾಲ ಬಂದ್ಮೇಲೆ ಬಿಟ್ ಬರ್ತಾನೆ ನಿಮ್ಮನ್ನ. ಹೋಗ ಅಲ್ಲಿ ಕೂತ್ಕೊಳ್ಳಿ, ನಡೀರಿ. ಈ ಬಾಲ ಯಾಕೆ ಇನ್ನೂ ಬಂದಿಲ್ಲ? ಭೀಮಾಬಾಯಿ ತಮ್ಮನ್ನ ಬಿಟ್ಟು ಬರಕ್ ಹೋಗಿದ್ದಾನ್ ಬಿಡು, ಬರ್ತಾನೆ ಅವನು. ಏನಾಯ್ತು ಬಲ? ಏನಾಯ್ತು ಬಾಲ? ಹುಷಾರಾಗಿ ಕರ್ಕೊಂಡು ಬನ್ನಿ, ಇಲ್ಲಿ ಮಲಗಿಸಿ. ಅಯ್ಯೋ, ಏನಾಗಿದೆ ಇವ್ನಿಗೆ? ಬಲ, ಏನಾಯ್ತು ಬಾಲ? ಯಾರು ಮಾಡಿದ್ರಿ ಇದನ್ನ? ಬಾರ್ಬರಿ ಗುರುಗಳು ಮತ್ತವ್ರ ಹಿಂಬಾಲಕರು. ಅಪ್ಪ, ಭೀಮಾ ನನ್ನ ಬಿಡು. ಅಪ್ಪ ಎಲ್ಲಿಗೆ ಹೋಗ್ತಿದ್ದೀರಾ? ಅಪ್ಪ, ಅಲ್ಲಿಗೆ ಹೋಗಿ ಏನು ಪ್ರಯೋಜನ ಇಲ್ಲ. ಬಾರ್ಬರಿ ಗುರುಗಳು ಮತ್ತೆ ಅವ್ರ ಕಡೆಯವರು ಏನ್ ಬೇಕಾದ್ರೂ ಮಾಡ್ಬೋದು. ಹೌದು, ಅವ್ನ್ ಮಾತ್ ಕೇಳಿ. ಸುಮ್ನೆ ನೆಪ ಹುಡುಕ್ತಿರ್ತಾರ ಅವರು. ದಯವಿಟ್ಟು ನೀವ್ ಆ ಕಡೆ ಹೋಗ್ಬೇಡಿ. ಬಾಲಾ, ರಾಮ್ಜಿ, ಇದು ಕೋಪ ಮಾಡ್ಕೊಳ್ಳೋ ಸಮಯ ಅಲ್ಲ. ಅವರು ಮೇಲ್ನವ್ರು ಮಾತ್ರ ಅಲ್ಲ, ಇಡೀ ಊರಿನ ಜನನೇ ಅವ್ರ ಜೊತೆಗೆ ನಿಂತಿದೆ. ಈಗ ಸುಮ್ನಿರೋದೇ ವಾಸಿ. ಈಗ ಸಮಾಧಾನವಾಗಿರಿ. ಬಾರ್ಬರಿ ಗುರುಗಳು ಸರಿ ಇಲ್ಲ ಅಪ್ಪ, ಹೋಗ್ಬೇಡಿ. ಸರಿ, ಹೋಗಲ್ಲ ಬಿಡು. ಒಳಗ್ ನಡಿ, ಬಾ. ಅಮ್ಮ, ನಾನು ಇಲ್ಲೇ ಇದ್ದೀನಿ. ಅಮ್ಮ, ತನ್ನ ಭಕ್ತರಿಗೆ ಹಿಂಸೆಗೆ ಇಳಿರಿ ಅಂತ ಪ್ರಚೋದನೆ ಕೊಡ್ತಿರ್ಬೇಕಿಲ್ಲ. ಯಾರಾದ್ರೂ ಇವರನ್ನ ತಡಿಲೇಬೇಕು. ನಾವು ತಡೆಯೋಣ ಅಪ್ಪ, ಸರಿಯಾದ ಸಮಯ ಬರ್ಲಿ. ಹೇಳಿ ಬಾರ್ಬರಿ ಗುರುಗಳಿಗೆ, ಹೇಳಿ ಬಾರ್ಬರಿ ಗುರುಗಳಿಗೆ. ನಾವು ನಿರ್ವಿವಾದ, ನಿರ್ವಿರೋಧ, ನಮ್ಮನ್ನು ಯಾರು ತಡೆಯಕ್ಕಾಗಲ್ಲ. ಗಾಳಿ, ನೀರು, ಭೂಮಿ, ಆಕಾಶ ಯಾರಿಂದಲೂ ಆಗಲ್ಲ. ಪ್ರತಿಯೊಂದು ಕೂಡ ನಮ್ಮಿಂದನೇ ಪ್ರಾರಂಭ, ಮತ್ತೆ ನಮ್ಮಲ್ಲೇ ವಿಲೀನವಾಗುತ್ತೆ. ಮೇಲಿರೋನು ಹೇಳ್ತಾನೆ, ನಾನು ಅವನ ಅಣತಿಯಂತೆ ಮಾಡ್ತೀನಿ, ಮತ್ತೆ ಅದನ್ನ ಮುರಿತೀನಿ ಕೂಡ. ನನ್ನ ದೃಷ್ಟಿ ಯಾರ ಮೇಲ್ ಬಿದ್ರೂ ಅವನ ದೃಷ್ಟ ಬದಲಾಯಿತು ಅಂತಾನೆ. ಅದೇ ನನ್ನ ಕೋಪಕ್ಕೆ ಗುರಿಯಾದ್ರೆ ಅವನ ಜೀವನ ಮುಗೀತು ಅಂತಾನೆ. ಆದ್ದರಿಂದ ಎಲ್ಲರೂ ನನ್ನ ಕೃಪೆಗೆ ಪಾತ್ರರಾಗಿ ನನ್ನನ್ನು ಸಂತೋಷವಾಗಿಡಿ. ನನ್ನ ಮಾತನ್ನ ಚಾಚೂ ತಪ್ಪದೆ ಪಾಲಿಸಿ. ನಿಮ್ಮ ಆಚಾರಗಳನ್ನು ರಕ್ಷಣೆ ಮಾಡೋಕೆ ನೀವು ನಿಮ್ಮ ಪ್ರಾಣ ತ್ಯಾಗ ಮಾಡೋದಕ್ಕೆ ಯಾವುದೇ ಸಮಯದಲ್ಲೂ ಸಿದ್ಧರಾಗಿರಬೇಕು. ಅವನ ಪಾದ ಸೇವೆ ಮಾಡ್ತಿರೋ ನಾನು, ಅವನ ಆದೇಶವನ್ನೇ ನಾನ್ ನಿಮ್ಗೆ ಹೇಳೋದು. ನೀವು ಹೋಗ್ತಿರೋ ದಾರಿಗೆ ಯಾರೇ ಅಡ್ಡ ಬಂದ್ರು ಅವ್ರನ್ನ ಕೊಂದು ಮುಂದೆ ನಡೀರಿ. ಅವನು ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಪಂಗಡಕ್ಕೆ ಸೇರಿರಲಿ, ಅಥವಾ ನಮ್ಮವನೇ ಆಗಿದ್ರು ಅವನ್ನ ಬಿಡಬೇಡಿ.
ಎಷ್ಟ್ ಸಲ ಹೇಳಿದ್ದೀನಿ ನಿಂಗೆ, ನಮ್ಮವ್ರ ವಿರುದ್ಧ ಸಮಾಜದ ವಿರುದ್ಧ ಮಾತಾಡ್ಬೇಡ ಅಂತ. ಹೇಗಾದ್ರೂ ಬದುಕೊಂಡ್ ಸಾಯ್ಲಿ ಅಂತ. ನನ್ ಮಾತು ಒಂದ್ಸಲನಾದ್ರೂ ಕೇಳಿದ್ಯಾ? ಯಾವಾಗ್ಲೂ ಅವ್ರ ವಿರುದ್ಧ ಹೋಗಿ ನಿಂತ್ಕೋತಿದ್ದೆ. ಇವಾಗ ನೋಡು ಏನ್ ಮಾಡಿ ಕಳ್ಸಿದಾರ ನಿಂಗೆ. ನಾಳೆ ಸಾಯ್ಸಕ್ಕೂ ಹೇಸೋರಲ್ಲ. ಸಾಕ್ ಸುಮ್ನಿರಮ್ಮ. ಅದೇ ಮಾತನ್ನ ಮತ್ತೆ ಶುರು ಮಾಡ್ಕೊಂಡ್ಯಾ? ಕಾರಣ ಇಲ್ದೆ ಅವ್ರನ್ನ ವಿರೋಧಿಸಲ್ಲಮ್ಮ. ಈ ಸಮಾಜದಲ್ಲಿರೋ ಸುಳ್ಳು ಆಚಾರಗಳಿಂದ ನಾನು ತುಂಬಾ ಕಳ್ಕೊಂಡಿದ್ದೀನಿ. ನನ್ನ ಹೆಂಡತಿನ ಕಳ್ಕೊಂಡೆ, ಮಗನ್ನ ಕಳ್ಕೊಂಡೆ. ಆ ನೋವಿನ ಮುಂದೆ ಈ ನೋವು ಏನೂ ಇಲ್ಲಮ್ಮ. ನನ್ನ ಶರೀರನ ತುಂಡ ಕತ್ತರಿಸಿದ್ರು ಸರಿ, ನಾನು ಪ್ರಶ್ನೆ ಮಾಡೋದು ಬಿಡಲ್ಲಮ್ಮ. ಒಂದ್ ಮಾತು ಹೇಳ ಕುಲಕರ್ಣಿ, ಮೇಲಿರೋನು ಎಲ್ಲಾನು ನೋಡ್ತಿರ್ತಾನೆ. ಎಲ್ಲಾನು ಒಂದಲ್ಲ ಒಂದಿನ ಎಲ್ಲ ಚುಕ್ತ ಮಾಡ್ತಾನೆ. ಆದ್ರೆ ನಿನ್ನ ಈ ಸ್ಥಿತಿಲಿ ನೋಡಕ್ಕಾಗಲ್ಲ ಕಣೋ. ಸ್ವಲ್ಪ ಎಚ್ಚರವಾಗಿರು. ಅದು ಅಲ್ಲದೆ ಆ ಬಾಯಿಯಿಂದ ಬಾರ್ಬರಿ ಗುರುಗಳು ಬೇರೆ ಬಂದಿದ್ದಾರಂತೆ. ಗೊತ್ತಮ್ಮ, ಅವರು ಇವ್ರ ಥರನೇ ಜಾತಿ ಹೆಸರಲ್ಲಿ ರಕ್ತ ಹರಿಸಿ ಅಂತಾರೆ. ಇವತ್ತು ನಾವೆಲ್ಲ ಸಂಕಷ್ಟದಲ್ಲಿದ್ದೀವಿ. ಭ್ರಷ್ಟ ಮನುಷ್ಯರು ನಮ್ಮ ವಿರುದ್ಧನೇ ಮಾತಾಡೋಕ್ ನಿಂತಿದ್ದಾರೆ. ಒಂದು ನೆನಪಲ್ಲಿರ್ಲಿ, ಈ ಸಮಾಜ ನಡೆಯೋದೇ ಆಚಾರಗಳಿಂದ. ಈ ಸಮಾಜ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಆಚಾರ ಏನ್ ಹೇಳುತ್ತೋ ನಾವೆಲ್ಲ ಅದನ್ನ ಕೇಳಬೇಕು. ಈ ನಿಯಮ ಶತಮಾನಗಳಿಂದ ಬಂದಿರೋದು. ನಾವು ಇದನ್ನೇ ಕಡ್ಡಾಯವಾಗಿ ಪಾಲಿಸಬೇಕು. ಬೇರೆಯವರು ಕೂಡ ಇದನ್ನೇ ಪಾಲನೆ ಮಾಡೋ ಹಾಗೆ ಮಾಡಬೇಕು. ಈ ಸಮಾಜದ ಸೇವೆ ದೇವರ ಸೇವೆ ಇದ್ದ ಹಾಗೆ. ಇದನ್ನ ಪ್ರಶ್ನೆ ಮಾಡಿದ್ರೆ ದೇವರನ್ನೇ ಪ್ರಶ್ನೆ ಮಾಡದ ಹಾಗಾಗುತ್ತೆ. ಪ್ರಾಚೀನ ಪರಂಪರೆಯ ವರ್ಗೀಕರಣನೇ ನಮ್ಮ ಪ್ರಾಚೀನ ಸಾಮಾಜಿಕ ವ್ಯವಸ್ಥೆಯ ಆಧಾರವಾಗಿದೆ. ನಾನು ಇದನ್ ಯಾವತ್ತೂ ಮುರಿಯೋದಕ್ಕೆ ಬಿಡಲ್ಲ. ಹಾಗೇನೆ ಈ ಸಮಾಜದಲ್ಲಿ ನಿಕೃಷ್ಟವಾಗಿ ಬದುಕ್ತಾ ಇರೋರ್ಗೆ ದೇವರು ಕೊಟ್ಟಿರೋ ಶಿಕ್ಷೆ, ಅದನ್ನ ಪ್ರಶ್ನೆ ಮಾಡೋ ಹಕ್ಕು ಈ ಭೂಮಿ ಮೇಲೆ ಯಾರಿಗೂ ಇಲ್ಲ. ಆ ದೇವರ ಸೇವೆಯನ್ನ ಮಾಡೋಣ. ಇದರಿಂದಾಗಿ ಮುಂದಿನ ಜನ್ಮದಲ್ಲಿ ಒಳ್ಳೆ ಕಡೆ ಹುಟ್ಟಬಹುದು. ಗುರುಗಳೇ, ಈ ಜನ್ಮದಲ್ಲೇ ನಮ್ಮ ಪಕ್ಕ ಕೂತ್ಕೊಳ್ಳೋಕೆ ಬರ್ತಿದ್ದಾರೆ. ಇದರಿಂದ ತುಂಬಾ ತೊಂದರೆ ಆಗ್ತಿದೆ. ಗುರುಗಳೇ, ನಮ್ ಜೊತೆ ವಾದಕ್ಕಿಳಿತಾರೆ, ನಮ್ ಪದ್ಧತಿಗಳನ್ನ ಪ್ರಶ್ನೆ ಮಾಡ್ತಾರೆ. ಇದಕ್ಕೋಸ್ಕರ ಅಂತಾನೆ ಅವರೆಲ್ಲ ಓದು ಬರಹ ಕಲಿತಿದ್ದಾರೆ. ಇಂಥವರಿಗೆ ನೀವು ಇನ್ನೂ ಕೂಡ ಈ ಸಮಾಜದಲ್ಲಿ ಯಾಕೆ ಬದುಕೋದಕ್ಕೆ ಬಿಟ್ಟಿದ್ದೀರಾ? ಅವ್ರನ್ನ ಸಮಾಜದಿಂದ ಮೊದಲು ಹೊರಗಡೆ ಹಾಕಿ. ಇಲ್ಲ ಅಂದ್ರೆ ಮುಂದೊಂದ್ ದಿನ ಅವ್ರ ಜೊತೆಗೇನೆ ನೀವು ಊಟ ಮಾಡಬೇಕಾಗತ್ತೆ. ಗುರುಗಳೇ, ಆಗ್ಲೇ ಅದನ್ನು ಮಾಡಾಗಿದೆ. ಅಂತವರನ್ನ ಅವ್ರ ಜಾತಿಯಿಂದ ಹೊರಗಡೆ ಹಾಕಿ, ಮತ್ತೆ ಈ ಊರಿಂದನೇ ಅವರನ್ನ ಬಹಿಷ್ಕಾರ ಹಾಕಿ, ಮತ್ತೆ ಸಂಕಲ್ಪ ಮಾಡಿ ನಮ್ಮ ಸಮಾಜದ ರಕ್ಷಣೆನ ನಾವೇ ಮಾಡ್ತೀವಿ ಅಂತ ಎಲ್ಲ ಹೇಳಿ. ಬಾರ್ಬರಿ ಗುರುಗಳಿಗೆ ಜೈ! ಬಾರ್ಬರಿ ಗುರುಗಳಿಗೆ ಜೈ! ನಿಮ್ಮ ಅಪ್ಪ ಎಲ್ಲಿದಾರೋ ನಿಮಿಷ ಹೋಗ್ತಾರೆ. ಅಪ್ಪ ಹೊರಗೋಗಿದ್ದಾರೆ. ಪುರಂಜನ್ ಮಾಮನ್ ಮನೆಗೆ ಹೋಗಿ ಬರ್ತೀನಿ ಅಂದ್ರು. ಗೊತ್ತು ನಂಗೆ, ಅವ್ರು ಅಲ್ಲಿಗೆ ಹೋಗಿರ್ತಾರೆ. ಅಮ್ಮ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಬೇಡ, ಎಲ್ಲೂ ಹೋಗೋದ್ ಬೇಡ. ನೀನ್ ಹೋದ್ರೆ ಏನಾಗ್ಬಾರ್ದೋ ಅದೇ ಆಗುತ್ತಲ್ಲಿ. ಸುಮ್ನೆ ಮನೇಲಿರೋಷ್ಟೇ ಇರೋ ಅಂದೆ. ಭೀಮಾ, ಬಾಲಣ್ಣ, ಬಾಲಣ್ಣ, ನನಗೆ ಗೊತ್ತು ಭೀಮಾ, ನಾನು ಈ ಸ್ಥಿತಿ ನೋಡಿ ನಿನಗೆ ಕೋಪ ಬಂದಿದೆ ಅಂತ. ಆದ್ರೆ ನೀನೇ ಹೇಳ್ತಿರ್ತೀಯಲ್ಲ, ಯಾವಾಗ ಮನುಷ್ಯ ಕೋಪನ ಹಿಡಿತದಲ್ಲಿ ಇಟ್ಕೊಂತಾನೋ ಹಾಗೆ ಮಾತ್ರ ಯುದ್ಧದಲ್ಲಿ ಗೆಲ್ಲಕ್ ಸಾಧ್ಯ.
ಸ್ವಲ್ಪ ಕೋಪನ ಹಿಡ್ದಿಟ್ಕೋ. ನಾವು ಖಂಡಿತ ಗೆಲ್ತೀವಿ. ಎಷ್ಟೇ ಅಂದ್ರು ಅವರೇ ತಾನೇ ಯುದ್ಧಕ್ಕೆ ನಿಂತ್ಕೊಂಡಿರೋದು. ಬರ್ಲಿ ಬಿಡು ಗುರುಗಳು, ಅದೇನ್ ಮಾಡ್ತಾರೋ ನೋಡೋಣ. ಅಯ್ಯೋ, ನೀನು ಅಳ್ಬೇಡ. ನಿಮ್ ಕಣ್ಣೀರಿಗೆ ತುಂಬಾ ಬೆಲೆ ಇದೆ. ಸಮಾಜ ಇದಕ್ಕೆಲ್ಲ ಬೆಲೆ ಖಂಡಿತ ಕೊಡುತ್ತೆ. ಹುಷಾರ್ ಬಾರಣ್ಣ. ನಾನು ಶಪಥ ಮಾಡ್ತೀನಿ. ನಾನು ಈ ಸಮಾಜ ಕೇರಿ ಆಚಾರಗಳಿಗಾಗಿ ಏನ್ ಮಾಡುದಕ್ಕೂ ಸಿದ್ಧ. ಸಮಾಜದ ಕೊಳಕನ್ನ ಶುದ್ಧ ಮಾಡ್ತೀನಿ. ನಾನ್ ಶಪಥ ಮಾಡ್ತೀನಿ. ನಮ್ಮ ದಾರಿಗೆ ಅಡ್ಡ ಬರೋರು ಯಾರೇ ಆಗಿರ್ಲಿ ಧೈರ್ಯದಿಂದ ಎದುರಿಸ್ತೀವಿ. ನಾನ್ ಶಪಥ ಮಾಡ್ತೀನಿ. ಈ ಕೆಳಗೇರಿ ಜನರನ್ನ ಈ ಊರಿಂದನೇ ಹೊರಗೆ ಕಳಿಸ್ತೀವಿ. ನಾವು ಬದುಕಿರೋ ಈ ಭೂಮಿಲಿ ಅವ್ರ ಜೀವನನ ನರಕ ಮಾಡ್ತೀವಿ. ಈ ನೆಲ ನೀರಿನ ಮೇಲೆ ಹಕ್ಕನ್ನು ಸ್ಥಾಪಿಸ್ತೀವಿ. ನೀವಿನ್ನು ಹೊರಡಿ. ಈ ಭೂಮಿ ಮೇಲೆ ಅವರು ಏನೆಲ್ಲ ಪಡ್ಕೊಂಡಿದ್ದಾರೋ ಅದೆಲ್ಲವನ್ನು ಅವರಿಂದ ಕಿತ್ಕೊಳ್ಳಿ. ನಮ್ಮ ಭೂಮಿ, ನಮ್ಮ ನದಿ, ನಮ್ಮ ಬಾವಿ, ನಮ್ಮ ನೀರು ಯಾವ ಕಡೆಗೂ ಅವರು ಕಾಲಿಡ್ದಿರೋ ತರ ಮಾಡಿ. ನಾವು ಆ ಕೆಳಗೇರಿಯವರಿಗೆ ಎಂಥ ಪರಿಸ್ಥಿತಿ ತಂದೊಡ್ಬೇಕು ಅಂದ್ರೆ ಈ ಊರು ಬಿಟ್ಟು ಹೋಗೋದ್ ಬಿಟ್ಟು ಅವ್ರಿಗೆ ಬೇರೆ ದಾರಿನೇ ತೋಚಬಾರ್ದು. ಆ ಕೆಳಗೇರಿಯವರಿಂದ ಮುಕ್ತರನ್ನಾಗಿ ಮಾಡಬೇಕು ನಮ್ಮ ಈ ಊರನ್ನ. ಬಾರ್ಬರಿ ಗುರುಗಳಿಗೆ ಬಾರ್ಬರಿ ಗುರುಗಳಿಗೆ ಬಾರ್ಬರಿ ಗುರುಗಳಿಗೆ ಆಶೀರ್ವಾದ ಮಾಡಿ. ಬಾ, ನೀನು ನನ್ನ ಆಶೀರ್ವಾದ ತಗೋ ಬಾ. ಯಾರ್ ನೀನು? ನನ್ ಮಾತ್ ನಿನಗೆ ಕೇಳಿಸ್ತಿಲ್ವಾ? ಕರ್ಕೊಂಡ್ ಬನ್ನಿ ಅವನ್ನ. ನಿಂತ್ಕೋ. ಬಾ ಅಲ್ಲಿಗೆ. ಗುರುಗಳ ಆಶೀರ್ವಾದ ಪಡೆ. ನಾನು ಹೋಗ್ಬೇಕು. ಯಾರ್ ನೀನು? ನಮ್ಮ ಆಶೀರ್ವಾದನೆ ಬೇಡ ಅನ್ನೋನು.
ಅದಕ್ಕೇನಂತೆ, ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ತಿದ್ದಾನೆ. ಆದರೆ ನನ್ನ ಮನಸ್ಸು ಹೇಳ್ತಿದೆ ಇವನಿಗೆ ಆಶೀರ್ವಾದ ಮಾಡುವಂತ. ಮತ್ತೆ ನಾನು ಖಂಡಿತ ಇವನಿಗೆ ಆಶೀರ್ವಾದ ಮಾಡ್ತೀನಿ. ಕೇಳಿಸ್ಕೊಂಡ್ಯಾ ರಾಮ್ಜಿ ಸಕ್ಪಾಲ್? ಇಡೀ ಜಗತ್ತೇ ಇವ್ರ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ನಿಂತಿರುತ್ತೆ. ಅವರೇ ಕರ್ದ ಆಶೀರ್ವಾದ ಮಾಡ್ತಿದ್ದಾರೆ ಅಂದ್ರೆ ಪುಣ್ಯ ಕಟ್ಕೋತ್ಯಾ. ಮುಂದಿನ ಜನ್ಮದಲ್ಲಾದ್ರೂ ಒಳ್ಳೆ ಜಾತಿಯವನ್ನ ಹುಟ್ಟ್ಯಾ. ಹೋಗೋ ಹೋಗೋ ಹೋಗೋ. ಹಂಗೆ ಇರೋ. ಯಾವ್ದಾದ್ರೂ ಬಟ್ಟೆನ ಇವನ್ ಮೇಲೆ ಹಾಕಿ ಮುಟ್ಟಿ ಮೈಲ್ಗೆ ಆಗೋದ್ ಬೇಡ. ನಾನು ಬನ್ನಿ ಗುರುಗಳೇ. ಒಳ್ಳೆ ಅವಕಾಶ ಹುಡ್ಕೊಂಡು ಬಂದಿದೆ. ಇವನ್ ಮಗನಿಗೆ ಕೊಟ್ಟಂಗೆ ಸರಿಯಾಗಿ ಮಾಂಜ ಕೊಟ್ರೆ ಈ ರಾಮ್ಜಿ ಸಕ್ಪಾಲ್ಗೆ ಮರಣಗೀತೆ ಹಾಡ್ಬೇಕಾಗತ್ತೆ. ನಾವು ಇವನ್ ಹಿಂದೆ ಯಾಕೆ ಹೋಗ್ಬೇಕು? ಆ ರಾಮ್ಜಿನೇ ನಮ್ ಹಿಂದೆ ಬರಲ್ಲ. ನಾವಿಬ್ರು ಆರಾಮಾಗಿರ್ಬೋದು. ಇನ್ನು ಬೇರೆ ಏನು ಯೋಚನೆ ಮಾಡಕ್ಕಿದೆ? ನಡೀರಿ. ಯಾಕೆ, ಏನಾಯ್ತು? ಇನ್ನೂ ಸ್ವಲ್ಪ ಆಶೀರ್ವಾದ ತಗೊಂಡಿದ್ದಿದ್ರೆ ಪರಲೋಕದ ಬಾಗಿಲು ತೆಗ್ದಿರ್ತಿತ್ತು. ಏನ್ ಮಾಡೋದು? ದೌರ್ಭಾಗ್ಯ ನೋಡು. ಗುರುಗಳೇ, ಎಲ್ರೂ ಥರ ನನಗೂ ನಿಮ್ಮ ಮೇಲೆ ನಂಬಿಕೆ ಗೌರವ ಇದೆ. ಆದ್ರೆ ನಂಗೆ ಈ ಥರ ಆಶೀರ್ವಾದ ಬೇಡವೇ ಬೇಡ. ಇದರಿಂದ ಬರೀ ನನ್ನ ಹಣೆ ಬರಹ ಬದಲಾದ್ರೆ ಸಾಲದು. ನಿಮ್ಮೆಲ್ಲರಿಂದನೂ ನನಗೆ ಒಂದು ಸಾಮಾಜಿಕ ಸಹಕಾರ ಬೇಕೇ ಬೇಕು. ನನ್ನಂಥ ಲಕ್ಷಾನುಲಕ್ಷ ಕೋಟಿ ಜನಗಳು ಈ ದೇಶದಲ್ಲಿ ಕುರಿಗಳಿಗಿಂತ ಈ ಸಮಾಜದಲ್ಲಿ ಕೀಳಾಗಿ ಬದುಕ್ತಾ ಇದ್ದಾರೆ. ನನಗೆ ಅವರೆಲ್ಲರ ಭಾಗ್ಯ ಬದಲಾದ್ರೆ ಸಾಕು. ಸಾಧ್ಯವಾದ್ರೆ ಆಶೀರ್ವಾದದ ಬದಲು ಈ ಸಹಕಾರನ ಕೊಡಿ. ಅಂದ್ರೆ ಆ ಭಗವಂತನ ಬರಹನೇ ಮೀರುವಂತ್ಯ? ನನ್ನನ್ನ ಅವನ ಇಚ್ಛೆಗೆ ವಿರುದ್ಧವಾಗಿ ನಡೆಯಂತ್ಯ? ನೀನು ನಿನ್ನೋರೆಲ್ಲ ಇವತ್ತು ಈ ರೀತಿ ಇರೋದಕ್ಕೆ ನೀವು ಮಾಡಿರೋ ಪಾಪಗಳೇ ಕಾರಣ. ಅದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಕ್ಷಮಿಸಿ ಗುರುಗಳೇ, ನಾವು ಮಾಡಿರೋ ಪಾಪದ ಫಲನ ಅಥವಾ ನಮ್ಮ ಅಸಹಾಯಕತೆನ ಅಥವಾ ಷಡ್ಯಂತ್ರನ. ಆದ್ರೆ ನಮ್ಮ ಇಚ್ಛಾಶಕ್ತಿಯಿಂದ ಒಂದಲ್ಲ ಒಂದು ದಿನ ಇದನ್ನ ಖಂಡಿತ ಬದಲಾಯಿಸ್ತೀವಿ. ಬಹಿಷ್ಕಾರ, ಬಹಿಷ್ಕಾರ, ಬಹಿಷ್ಕಾರ ಹಾಕಿ. ಗೌರವ ಕೊಡದೆ ನಮ್ಮ ಧರ್ಮಕ್ಕೆ ವಿರುದ್ಧವಾಗಿ ಯಾರು ಮಾತನಾಡ್ತಾರೋ ಅಂಥ ವ್ಯಕ್ತಿಗಳಿಗೆ ನಿರ್ಬಂಧ ಹಾಕಿ. ಹೋಗಿ. ಗುರುಗಳೇ, ಇವನು ಮತ್ತಿವನ್ ಮಗ ಭೀಮ್ರಾವ್ ಇಂದ ಅವನಿಡೀ ಜನಾಂಗನೇ ಈಗ ನಮ್ ವಿರುದ್ಧ ನಿಂತಿದೆ. ಜೊತೆಗೆ ನಮ್ಮವ್ರ ಮನ್ಸನ್ನು ಕೆಡ್ಸೋಕ್ ಶುರು ಮಾಡಿದ್ದಾರೆ. ಇದರಿಂದ ಅದೆಷ್ಟೋ ಮಕ್ಕಳ ಜೀವನ
ಹಾಳಾಗೋಗಿದೆ. ಇವನ್ ಮಗನ್ ದೆಸೆಯಿಂದ ಚಿದಾನಂದ್ರ ಮಗ ಕೂಡ ಮನೆ ಬಿಟ್ಟು ಹೋಗೋ ತರ ಆಗಿದೆ. ಇವ್ರ ಕೇರಿಲೇ ಬದುಕೋ ತರ ಆಗಿದೆ. ಅಷ್ಟೇ ಅಲ್ಲ ಗುರುಗಳೇ, ಈ ಭೀಮ್ರಾವಿಂದ ನಮ್ ಕೇರಿನಲ್ಲಿದ್ದ ವಿದ್ವೆ ತಪ್ಪಿಸ್ಕೊಂಡು ಹೋಗೋ ಹಾಗೆ ಮಾಡಿದ ನೀವ್ನು. ಅವನ್ ಬಗ್ಗೆ ಇಷ್ಟುದ್ದ ಹೇಳ್ಕೊಂಡು ದೊಡ್ಡ ಸಾಧನೆ ತರ ಹೇಳ್ತಿದ್ಯಾ. ಇಷ್ಟೆಲ್ಲ ಆಗ್ತಿದ್ರು ನಿನ್ನ ಮತ್ತೆ ನಿಮ್ಮವ್ರ ಜೊತೆ ಸೇರ್ಕೊಂಡು ಅವನನ್ನು ಯಾಕೆನು ಜೀವಂತಗೊಳಿಸಿದ್ಯಾ? ಕ್ಷಮಿಸಿ ಗುರುಗಳೇ. ಆಚಾರಗಳನ್ನ ಉಳಿಸೋಕಾಗ್ದಿರೋ ನೀವೆಲ್ಲ ಈ ಭೂಮಿಗೆ ಭಾರ ಆಗಿದ್ದೀರಾ. ಪರಂಪರೆನ ಉಳಿಸೋದಕ್ಕಾಗ್ದಿರೋ ನೀವೆಲ್ಲ ಮುಂದಿನ ಪೀಳಿಗೆಗೆ ಅಂತ ಏನ್ ಬಿಟ್ಟು ಹೋಗ್ತೀರಾ? ಇದು ಹೀಗೆ ಮುಂದುವರೆದ್ರೆ ನಿಮ್ಮ ಮಕ್ಕಳು ಇವರನ್ನೇ ದೇವರು ಅಂತ ಆರಾಧಿಸಬೇಕಾಗುತ್ತೆ. ಅದಕ್ಕೆ ನಾವು ನಿಮ್ಮನ್ನ ಬರ ಹೇಳಿದ್ದು ಗುರುಗಳೇ. ನೀವೇ ನಮಗೆ ದಾರಿ ತೋರಿಸ್ಬೇಕು. ನೀವೇನ್ ಹೇಳ್ತೀರೋ ನಾವೆಲ್ಲ ಅದನ್ನೇ ಪಾಲಿಸ್ತೀವಿ ಗುರುಗಳೇ. ನಿರ್ಬಂಧವನ್ನ ಹೇರಿ ಇವ್ರು ಬದುಕಕ್ಕೂ ಆಗ್ಬಾರ್ದು. ಬಹಿಷ್ಕಾರ ಹೇಗಿರ್ಬೇಕು ಅಂದ್ರೆ ಒಂದು ತುತ್ತು ಅನ್ನ ತಿನ್ನೋಕ್ಕೂ ಇವರು ಪರದಾಡಬೇಕು. ಇವರು ಈ ಊರನ್ನ ಬಿಟ್ಟು ಹೋಗೋ ತನಕ ಬಹಿಷ್ಕಾರನ ತೆಗಿಬೇಡಿ. ಪವಿತ್ರವಾಗ್ಲಿ ಈ ಭೂಮಿ, ಈ ಮಣ್ಣು, ಈ ಊರು ಎಲ್ಲವೂ ಶುದ್ಧವಾಗ್ಲಿ. ಹೊರಡಿ. ಭೀಮಾ, ನನ್ಗನ್ಸುತ್ತೆ ಬಾಲಣ್ಣಂಗ್ ಮಾಡಿರೋ ಅನ್ಯಾಯಕ್ಕೆ ನಾವು ಪ್ರತೀಕಾರ ತೀರಿಸ್ಕೊಳ್ಳೇಬೇಕು. ಪ್ರತೀಕಾರ ಎಲ್ಲದಕ್ಕೂ ಪರಿಹಾರ ಅಲ್ಲ ಆನಂದಣ್ಣ. ನಾವ್ ಯೋಚಿಸ್ಬೇಕಾದ್ದು ಇಷ್ಟೇ, ಇವತ್ ಬೆಳಗ್ಗೆ ಬಾಲಣ್ಣಂಗಾದಂಗೆ ಬೇರೆ ಯಾರಿಗೂ ಆ ರೀತಿ ಆಗ್ಬಾರ್ದು. ಹಾಗಾದ್ರೆ ಏನ್ ಮಾಡೋದು ಭೀಮಾ? ನಂಗೂ ಅದೇ ಅರ್ಥ ಆಗ್ತಿಲ್ಲ ನೋಡು. ನಾವು ಹೋಗಿ ಅಪ್ಪನ ಹತ್ರ ಕೇಳೋಣ. ಅಮ್ಮ ಎಲ್ಲಿ ಹೋದ್ರು ನಿಮ್ಮಪ್ಪ? ತುಂಬಾ ಹೊತ್ತಾಯ್ತು. ನೀವಿಷ್ಟೊತ್ತು ಎಲ್ಲಿ ಹೋಗಿದ್ರಿ? ಎಲ್ಲಿ ಹೋಗಿದ್ರಿ ನೀವು? ಬಾ, ಆಶೀರ್ವಾದ ತಗೋ. ನಡೆ. ಪುರಂಜನ್ ಮನೆಗೆ ಹೋಗಿದೆ. ನೀವ್ ಹೇಳೋದ್ ನೋಡಿದ್ರೆ ನೀವು ಪುರಂಜನ್ ಅಣ್ಣನ್ ಮನೆಗೆ ಹೋಗಿದ್ರಿ ಅಂತ ಅನ್ಸ್ತಿಲ್ಲ. ಏನಾಯ್ತು ನಿಜ ಹೇಳಿ. ಭೀಮಾಬಾಯಿ, ಸ್ವಲ್ಪ ನೀರ್ ತರ್ತೀಯಾ? ಹಾ, ತರ್ತೀನಿ. ಗಂಗಾ, ಮಂಜುಳಾ, ಕುಡಿಯೋ ನೀರ್ ತಂದ್ರ ನೀವು? ಅಪ್ಪ ನೀವೇ ಹೇಳಿ. ಬಾಲಣ್ಣಂಗಾದ ನ್ಯಾಯ ಬೇರೆ ಯಾರಿಗೂ ಆಗದೆ ಇರೋ ತರ ನಾವೇನೇನ್ ಮಾಡ್ಬೋದಪ್ಪ? ನಾನ್ ಶಪಥ ಮಾಡ್ತೀನಿ. ನಾವು ಶಪಥ ಮಾಡ್ತೀವಿ. ನಮ್ಮ ದಾರಿಗೆ ಅಡ್ಡ ಬರೋರು, ಯಾರೇ ಆಗಿರ್ಲಿ ಧೈರ್ಯದಿಂದ ಎದುರಿಸ್ತೀವಿ. ಹೇಳಿ ಅಪ್ಪ, ನಮಗಾಗ್ತಿರೋ ಅನ್ಯಾಯನ ತಡೆಯೋದಕ್ಕೆ ನಾವೇನ್ ಮಾಡೋದು? ಪ್ರತಿಕಾರ. ಹೋಗಿ ನಡಿ. ಬಹಿಷ್ಕಾರ 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 ನೋಡಿರಿ, ಬಹಿಷ್ಕಾರ. ಪ್ರತೀಕಾರ ಅಂದ್ರೆ ವಿರೋಧ. ನಿಮ್ಮೊಂದಿಗೆ ಯಾರಾದ್ರೂ ತೊಂದರೆ ಕೊಟ್ರೆ, ನಿಮ್ ಮನ್ಸಿಗೆ ನೋವು ಮಾಡಿದ್ದೆ ಆದ್ರೆ, ನಿಮ್ಮ ಅಭಿಮಾನಕ್ಕೆ ಧಕ್ಕೆನೆ ತಂದ್ರೆ ಅದಕ್ಕೆ ವಿರೋಧ.
ಸಮಾಜನ ಅಥವಾ ಒಬ್ಬ ವ್ಯಕ್ತಿನ ಅನಿಷ್ಟ ಅನ್ನೋರನ್ನ ವಿರೋಧಿಸಲೇಬೇಕು. ಎಲ್ಲ ಅನಿಷ್ಟಕ್ಕೂ ವಿರೋಧ ಒಂದೇ ದಾರಿ ಈಗ. ಹಾಗಾದ್ರೆ ಬಾರ್ಬರಿ ಗುರು ವಿರುದ್ಧ ಪ್ರತೀಕಾರ ಪಡಿಬೇಕು. ಬಾಲಣ್ಣಂಗೆ ಹೇಗ್ ಹೊಡ್ದ್ ಕಳ್ಸಿದಾರೆ ನೀವೇ ನೋಡಿದ್ರಲ್ಲ. ಯಾವ್ದಾದ್ರೂ ಬಟ್ಟೆನ ಇವನ್ ಮೇಲ್ ಹಾಕಿ ಮುಟ್ಟಿ ಮೈಲ್ಗೆ ಆಗೋದ್ ಬೇಡ. ನಾನು ಯಾರೋ ಒಂದಿಷ್ಟು ಜನ ನಮ್ ನೀರ್ ಸೇದೋ ಬಾವಿಯಲ್ಲಿ ಮತ್ತೆ ಸತ್ತಿರೋ ಪ್ರಾಣಿ ಹಾಕೋದ್ರು. ಏನು? ಯಾರು ಹಾಗೆ ಮಾಡಿದ್ದು? ಗೊತ್ತಿಲ್ಲ ಅಪ್ಪ. ಅವ್ರ ಮುಖಾನ ಬಟ್ಟೆಲ್ ಮುಚ್ಕೊಂಡಿದ್ರು. ರಾಮ್ಜಿ ಅಣ್ಣ ಅಣ್ಣ, ನಮ್ ಕೇರಿಲಿ ನಮಗೆ ಅಂತ ಬಾವಿಗಳಿದ್ವಲ್ಲ, ಅದಕ್ಕೆ ಯಾರೋ ಸತ್ತಿರೋ ಪ್ರಾಣಿ ಬಿಸಾಡಿದ್ದಾರೆ. ಅದು ಬಹಿರಂಗವಾಗಿ ಹಾಕೋಗಿದ್ದಾರೆ. ಹಾಗಾದ್ರೆ ಬಾರ್ಬರಿ ಗುರುಗಳು ಬಂದ್ಮೇಲೆ ಇದೆಲ್ಲ ಶುರು ಆಗಿರೋದು. ಧರ್ಮದ ಹೆಸರಲ್ಲಿ ಅಲ್ಲಿ ಸೇರಿರೋ ಸಂಪ್ರದಾಯವಾದಿಗಳು ಅವರೇ ಇದನ್ನೆಲ್ಲ ಮಾಡ್ತಾ ಇರೋದು. ಧರ್ಮ ಉಳಿಸೋದಕ್ಕೆ ಇಷ್ಟು ಕೀಳ್ಮಟ್ಟಕ್ಕೆ ಇಳಿಯದ? ಧರ್ಮ ಅಂದ್ರೇನು ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಧರ್ಮ ಯಾರಿಗೂ ಕೂಡ ತೊಂದರೆ ಕೊಡು ಅಂತ ಹೇಳಿಲ್ಲ. ಧರ್ಮದ ಹೆಸರಲ್ಲಿ ಅವ್ರ ಅಹಂಕಾರ ದರ್ಪನ ತೋರಿಸ್ಕೊತಿದಾರಷ್ಟೇ. ನಾವು ಹೇಗಿದನ್ನೆಲ್ಲ ಎದುರಿಸೋದು? ಅಪ್ಪ, ನಾನು ಹೋಗಿ ಬಾರ್ಬರಿ ಗುರುಗಳ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಅವ್ರಿಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ನಡೀತಿದ್ರೆ ಅವ್ರಿಗೆ ಗೊತ್ತು ಮಾಡ್ಸೋಣ. ಅವ್ರ ಕಡೆ ಅವ್ರಿಗೆ ಹೀಗೆಲ್ಲ ಮಾಡ್ಬೇಡಿ ಅಂತ ಅರ್ಥ ಮಾಡ್ಸೋಣ. ಬೇಡ ಭೀಮಾ, ಈಗೆಲ್ಲೂ ಹೋಗ್ಲೇಬೇಡ ನೀನು. ಯಾಕೆಂದ್ರೆ ಇಂಥ ಕೆಲಸನ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡೇ ಮಾಡ್ತಿದ್ದಾರೆ. ಹಾಗೇನೆ ಬಾರ್ಬರಿ ಗುರುಗಳ ಬಗ್ಗೆ ನನಗೆ ಗೊತ್ತಿರೋ ಪ್ರಕಾರ ನೀನು ನಿನ್ನೋರೆಲ್ಲ ಇವತ್ತು ಈ ರೀತಿ ಇರೋದಕ್ಕೆ ನೀವು ಮಾಡಿರೋ ಪಾಪಗಳೇ ಕಾರಣ. ಅದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಅವರೇ ಇದನ್ನೆಲ್ಲ ಮಾಡಿಸಿರ್ಬೇಕು. ಅವ್ರದೇ ಆದೇಶ ಆಗಿರುತ್ತೆ. ಅವರ ಆದೇಶದ ನಂತರನೇ ಈ ಜನರಲ್ಲಿ ಬಂಡ ಧೈರ್ಯ ಬಂದಿರುತ್ತೆ. ಈ ಜನ ಏನ್ ಮಾಡಕ್ಕೂ ಹೇಸೋರಲ್ಲ, ಏನ್ ಬೇಕಾದ್ರು. ಹಾಗೇನೆ ಇಂಥ ಸಮಯದಲ್ಲಿ ಮನುಷ್ಯಂಗೆ ವಿವೇಚನೆ ಕಮ್ಮಿ ಆಗಿರುತ್ತೆ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೋ ಅದನ್ನೇ ಬೇರೆಯವರು ಮಾಡಕ್ ಶುರು ಮಾಡ್ತಾರೆ. ಹೇಗೆ ಕುರಿ ನರಿಗೂ ವ್ಯತ್ಯಾಸ ಇರಲ್ವೋ ಹಾಗೆ ಒಂದು ಕುರಿ ಏನಾದ್ರೂ ಹಳ್ಳಕ್ಕೆ ಬಿದ್ರೆ ಆಗ ಎಲ್ಲಾ ಕುರಿಗಳು ಒಟ್ಟೊಟ್ಟಿಗೆನೆ ಹಳ್ಳಕ್ಕೆ ಬಿದ್ದ್ಬಿಡ್ತವೆ. ಹಾಗೇನೆ ನರಿನೂ ಕೂಡ ಒಂದ್ರ ಹಿಂದೆ ಕಾರಣನೇ ಗೊತ್ತಿಲ್ಲದೆ ಹೊರಟು ಬಿಡುತ್ತೆ. ಆದ್ರೆ ಅಪ್ಪ, ನಾವು ಕೈ ಕಟ್ಟಿ ಕೂರ್ಬಾರ್ದು. ಎಲ್ರೂ ಗಮನ ಕೊಟ್ಟು ಕೇಳಿ. ಇಲ್ಲಿರೋಂತಹ ರಸ್ತೆ ಮೇಲಿನ ಕೇರಿಯವ್ರಿಗೆ ಮಾತ್ರ ಸೇರಿದ್ದು. ಇವತ್ತಿಂದ ಯಾವುದೇ ಕೆಳಗೇರಿಯ ವ್ಯಕ್ತಿ ಆದ್ರೂ ಈ ರಸ್ತೆನಲ್ಲಿ ಹೋದ್ರೆ ತಲೆ ತೆಗಿತೀವಿ. ಶಭಾಷ್. ಇದೇ ತರದ ಪಟ್ಟಿನ ಎಲ್ಲ ದಾರಿನಲ್ಲೂ ಹಾಕಿ. ಸರಿ ಚಿದಾನಂದ್ರೆ. ಬಹಿಷ್ಕಾರ 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 ಬಹಿಷ್ಕಾರ. ರಾಮ್ಜಿ, ವಿಷಯ ಬಂತ. ಮೇಲಿನ ಕೇರಿಯವರು ಎಲ್ಲ ರಸ್ತೆಗೂ ಬಹಿಷ್ಕಾರ ಹಾಕ್ತಾ ಇದಾರೆ ನಮ್ಗೆ. ಅದ್ರ ಮೇಲೆ ಬರ್ದಿದ್ದಾರೆ ಎಲ್ಲಾ ರಸ್ತೆಗಳು ಮೇಲಿನ ಕೇರಿಯವ್ರಿಗೆ ಸೇರಿದ್ದಂತೆ. ಅಪ್ಪಿ ತಪ್ಪಿ ಆ ರಸ್ತೆಗೆ ಏನಾದ್ರೂ ನಮ್ ಕೇರಿ ಜನರು ಹೋದ್ರೆ ತಲೆ ತೆಗಿತಾರಂತೆ. ಅಪ್ಪ ನಡೀರಿ, ಅವ್ರ ಹತ್ರ ಮಾತಾಡೋಣ. ಬೇಡ ಭೀಮಾ, ನಾನು ಶಪಥ ಮಾಡ್ತೀನಿ. ಈ ಕೆಳಗೇರಿ ಜನರನ್ನ ಈ ಊರಿಂದನೇ ಹೊರಗೆ ಕಳಿಸ್ತೀವಿ. ಅಪ್ಪ ಅವ್ರ ಹತ್ರ ಮಾತಾಡಕ್ ಹಿಂಜರಿಕೆ ಯಾಕೆ? ಬನ್ನಿ. ಇಲ್ಲ ಭೀಮಾ, ಮಾತಾಡೋದ್ರಿಂದ ಏನು ಪರಿಹಾರ ಆಗಲ್ಲ. ನನ್ನ ಪ್ರಕಾರ ಇದು ನಮ್ಮ ಹೋರಾಟಕ್ಕೆ ಇದೊಂದು ದೊಡ್ಡ ಅಡಿಪಾಯ ಅನ್ಸುತ್ತೆ. ಅಡಿಪಾಯ?
ಹ್ಮ್